ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಗಿದೆ ಅಲ್ಲ? ಯಾಕೆ? ಯಾಕೆ? ನಾನು ನಿನ್ ಪ್ರಾಪರ್ಟಿ ಮೇಲೆ ಕೇಸ್ ಹಾಕಿರೋದನ್ನ ನಿಮ್ ಕಡೆಯವ್ರು ಹೇಳಿಲ್ವಾ? ಕೋರ್ಟಿಂದ ನೋಟಿಸ್ ಬರುತ್ತೆ. ನಂಗ್ ಹುಷಾರಿರ್ಲಿಲ್ಲ, ಹಾಸ್ಪಿಟ್ಲಲ್ಲಿದ್ದೆ, ನಾನು ಊರಲ್ಲಿಲ್ಲ ಅಂತ ನೋಟಿಸ್ನ ವಾಪಸ್ ಕಳಿಸ್ಬೇಡ. ನೋಟಿಸ್ ತಗೋಬೇಕು. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಹಲೋ, ಇಂಥ ಜುಜುಬಿ ಕೇಸ್ಗಳಿಗೆಲ್ಲ ಹೆದರ್ಕೊಂಡು ಓಡೋಗೋಳಲ್ಲ ಶಿವಗಾಮಿ. ಇದಕ್ಕಿಂತ 100 ಪಟ್ಟು ದೊಡ್ಡ ದೊಡ್ಡ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಾಳೆ. ಆಸ್ತಿ ಹೋಗುತ್ತೆ ಅಂತ ತಲೆ ಕೆಡ್ಸ್ಕೊಂಡು ಕೂರಕ್ಕೆ ನಿನ್ನೆ ಮೊನ್ನೆಯಿಂದ ಶ್ರೀಮಂತಿಕೆ ನೋಡ್ದವಳಲ್ಲ ಶಿವಗಾಮಿ. ಹುಟ್ಟಿದಾಗಲೇ ಕೋಟ್ಯಾಧೀಶ್ವರಿ ಇವಳು. ಅಭಿರಾಮಿ, ನಾನು ನಿಂಗೊಂದು ಪ್ರಶ್ನೆ ಕೇಳಬೇಕು. ಹೌದು, ಯಾಕೆ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಸೇಡು ಅಂತ? ನಿನಗೆ 4 ವರ್ಷ ಇದ್ದಾಗ ನಿಮ್ಮಮ್ಮ ನಿನ್ನ ಬಿಟ್ಟು ಹೋದ್ಲು. ನಾನ್ ನಿನ್ನ ಚಿಕ್ಕ ಮಗು ತರ ನೋಡ್ಕೊಳ್ಳಿಲ್ವಾ? ಅದು ನಾನ್ ಮಾಡಿತ್ತಪ್ಪ ಅಲ್ಲ. ನಾನ್ ಮಾಡ್ತಿದ್ದಿದ್ ಊಟ, ನಾನ್ ಹಾಕೊಳ್ತಿದ್ದಿದ್ ಬಟ್ಟೆ, ನಾನ್ ಓದ್ತಾ ಇದ್ದಿದ್ ಸ್ಕೂಲು, ಹೀಗೆ ಪ್ರತಿಯೊಂದನ್ನು ನಮ್ಮಣ್ಣ ನನಗ್ ಹೇಗ್ ಮಾಡಿದ್ನೋ ಅದೇ ತರ, ಇನ್ಫ್ಯಾಕ್ಟ್ ಅದಕ್ಕಿಂತ ಚೆನ್ನಾಗಿರೋದನ್ನ ನಿನಗ್ ಕೊಡ್ಸಿದೀವಿ. ಇದು ನಾವ್ ಮಾಡಿತ್ತಪ್ಪ. ಲಂಡನ್ ಅಲ್ಲಿ ಓದ್ಬೇಕು ಅಂತ ಹೇಳಿದ ತಕ್ಷಣ ಒಂದ್ ಮಾತು ಏನೂ ಕೇಳ್ದೆ ನಿನ್ನ ಲಂಡನ್ ಅಲ್ಲಿ ಓದ್ಸದ್ವಲ್ಲ, ಅದು ನಾವ್ ಮಾಡಿತ್ತಪ್ಪ. ಶಿವಗಾಮಿ, ಅದೆಲ್ಲ ಅವಳಿಗೆ ಯಾಕೆ ಹೇಳ್ತ್ಯಾ? ಬಂಡೆ ಮೇಲೆ ಮಳೆ ಸುರಿದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ನೋಡಮ್ಮ, ನೀವು ಹಾಕಿರೋ ಕೇಸ್ಗೆ ಹೆದರ್ಕೊಂಡು ನಾವೆಲ್ಲೂ ಓಡೋಗಲ್ಲ. ಅದನ್ನು ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ತಾವಿನ್ನೂ ಹೊರಡ್ಬೋದು. ಮೇಡಮ್, ಕಾಫಿ. ಅಲ್ಲಿ ಕೂತಿದಾರಲ್ಲ ಅವ್ರಿಗೆ ಕೊಡಿ ಕಾಫಿನ. ನಾನು ಕಾಫಿ ಕುಡಿಯೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿಲ್ಲ. ನನ್ನ ಆಸ್ತಿನ ನಾನು ತಗೊಳಕ್ ಬಂದಿದ್ದೀನಿ. ಅದನ್ನ ಕೊಟ್ರೆ ಸಾಕು. ಈ ಕಾಫಿನ ಅವ್ರಿಗೆ ಕೊಡಿ, ಕುಡಿತಾರೆ. ಅಶೋಕ್, ಯಾಕೆ ಅಶೋಕ್ ಅಷ್ಟು ರೂಢಾಗಿ ಮಾತಾಡಿದ್ರಿ ಅವಳತ್ರ? ಮತ್ತಿನ್ನೇನಮ್ಮ ಮಾಡಲಿ? ಅವಳು ಬಂದಾಗ ಮಂಗಳಾರತಿ ಮಾಡಿ ಹಾಲ್ ಸೆಂಟರಲ್ಲಿ ಕೂರಿಸ್ಲಾ? ಸ್ವಲ್ಪನಾದರೂ ಕೃತಜ್ಞತೆ ಇದೆಯಾ ಅವಳಿಗೆ? ಹೋಗುವಾಗ ಏನು ಆಸ್ತಿನ ಹೊತ್ಕೊಂಡ ಹೋಗ್ತಾಳೆ? ಎಲ್ಲ ಆಸ್ತಿನ ಹೊತ್ಕೊಂಡೋಗಿ ಆ ರಾಕ್ಷಸ ಆದಿ ಕೈ ಕೊಡ್ತಾಳೆ. ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ, ಅವಳು ಸದ್ಯದಲ್ಲೇ ನಿನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ಅವಳು ಬಂದಾಗ ಏನಾದರೂ ನೀನು ಅವಳನ್ನ ಮನೆ ಒಳಗಡೆ ಸೇರಿಸ್ಕೋಬೇಕಲ್ಲ. ಅವಳಿಗಲ್ಲ, ನಿನಗಿರೋದು. ನೋಡಿ ಕಮಲಮ್ಮ, ಹೇಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಇನ್ನೇನಮ್ಮವ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ಆಸ್ತಿನ ಬೆಳೆಸಿ ಅವ್ರ ಕೈ ಕೊಟ್ರೆ ಅಷ್ಟಕ್ಕೆ ಸಮಾಧಾನ ಆಗ್ಬೇಕಾಗಿತ್ತಲ್ಲ ಅವರು. ಮತ್ತೆ ನಿಮ್ಮ ಆಸ್ತಿ ಮೇಲೂ ಕಣ್ಣು ಹಾಕ್ತಾ ಇದಾರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮವ್ರೆ, ಅವ್ರು ಖಂಡಿತ ಉದ್ಧಾರ ಆಗೋದಿಲ್ಲ. ಈ ವಯಸ್ಸಲ್ಲಿ ನಾನು ಹೀಗೆ ಹೇಳಬಾರ್ದು, ಆದರೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಮ್ಮೋರೆ. ನನ್ನ ಮನಸ್ಸಲ್ಲಿದ್ದದನ್ನ ಹೇಳಿಬಿಟ್ಟೆ. ನನ್ನ
ನಂದು ಸುಮಾರು ಚೀಟಿಂಗ್ ಕೇಸ್ಗಳಿವೆ, ಇನ್ನು ಮುಂದೆನೂ ಬರುತ್ತೆ. ಆದರೆ ಬೈ ಚಾನ್ಸ್ ನಾನು ಅರೆಸ್ಟ್ ಆದರೆ ಬೇಲ್ ತಗೊಳ್ಳೋಕೆ, ಆಮೇಲೆ ನನ್ನ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಕ್ರಿಮಿನಲ್ ಲಾಯರ್ ಇದ್ರೆ ಸಜೆಸ್ಟ್ ಮಾಡಿ ಸರ್. ನನ್ನ ಹತ್ರ ಒಬ್ಬ ಇದ್ದಾನೆ ಲಾಯರು, ಅವನು ನೋಡಿದರೆ ನನಗೆ ನ್ಯಾಯ ನೀತಿ ಧರ್ಮ ಅಂತ ಪಾಠ ಮಾಡ್ತಾನೆ. ನಾನು ಸ್ವಲ್ಪ ಯಾಮಾರಿದ್ರೆ ನನ್ನ ವಿರುದ್ಧನ ಸಾಕ್ಷಿ ಹೇಳಿ ನನ್ನನ್ನು ಜೈಲಿಗೆ ಕಳಿಸಿದ್ರು ಕಳಿಸ್ಬೋದು. ಓಕೆ ಸರ್, ಸರಿ, ಮತ್ತೆ ಸಿಗ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಸಾಮಾನ್ಯವಾಗಿ ಪೊಲೀಸ್ ಡ್ರೆಸ್ ಕಂಡ ತಕ್ಷಣ ನಾನು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ. ಆದರೆ ಇವರು ನಮ್ಮ ಫ್ಯಾಮಿಲಿ ಪೊಲೀಸು, ನಮ್ಮವರು, ಹಾಗಾಗಿ ಆರಾಮಾಗಿ ನಿಂತ್ಕೊಂಡಿದ್ದೀನಿ. ಹೇಳಿ. ಇವ್ರ ಹೆಸರು ರಾಕಿ ಅಂತ, ಅವರು ವಿನ್ಸೆಂಟ್. ನಾನು ಫೋನಲ್ಲಿ ಹೇಳಿದ್ನಲ್ಲ. ಒಂದು ಕೆಲಸ ಆಗಬೇಕು, ಪಾರ್ಟಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಇವ್ರನ್ನವರು? ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರ. ಒಂದು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಚೀಟಿಂಗ್ ಮಾಡಬೇಕು, ಆ ಥರ ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಜೆಕ್ಟ್ ಇದೆಯಾ? ಈಗ ತಾನೇ ನಾರ್ತ್ ಇಂಡಿಯಾದಿಂದ ಒಂದು ಪಬ್ಲಿಕ್ ಚೀಟಿಂಗ್ ಪ್ರಾಜೆಕ್ಟ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಅದು ಐ ಥಿಂಕ್ ಒಂದು 200 crores ಪ್ರಾಜೆಕ್ಟ್ ಅಷ್ಟೇ. ಆದರೆ ಈಗ ನನ್ನ ಹತ್ರ ಇರೋದು 700 crores ಪ್ರಾಜೆಕ್ಟು. ಓಕೆನಾ? ಕರೆಕ್ಟ್. ಇದೇ ಥರ ನಮಗೊಂದು ಪ್ರಾಜೆಕ್ಟ್ ಬೇಕು. ಏನದು ಪ್ರಾಜೆಕ್ಟು? ಜನಗಳ ಹತ್ರ ದುಡ್ಡಿಸ್ಕೊಂಡು ಅಪಾರ್ಟ್ಮೆಂಟ್ ಕಟ್ಕೊಡ್ತೀವಿ ಅಂತ ಹೇಳೋದು. ಅವರು ನಮಗೆ 75 ಲಕ್ಷ ಕೊಟ್ರೆ ನಾವು 1,20,00,000 ಬೆಲೆ ಬಾಳುವಂಥ ಮನೆನ ಅವರಿಗೆ ಕಟ್ಸ್ಕೊಡ್ತೀವಿ ಅಂತ ಹೇಳೋದು. ಕಾಸು ಕೊಟ್ಟು ಬರೀ 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂತ ಪಬ್ಲಿಸಿಟಿ ಮಾಡಬೇಕು. 45 ಲಕ್ಷ ಲಾಭ ಆಗುತ್ತೆ ಅಂತ ಜನ ಕುರಿ ಮಂದೆ ಥರ ಬರ್ತಾನೆ ಇರ್ತಾರೆ. ಇದನ್ನ ನಿಮ್ಮ ಹೆಸರಲ್ಲಿ ಮಾಡೋದಿಲ್ಲ. ಒಂದು ದೊಡ್ಡ ಬಿಸ್ನೆಸ್ ವುಮನ್ದು ಡೀಟೇಲ್ಸ್ ಕೊಡ್ತೀನಿ. ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಚೀಟಿಂಗ್ ಮಾಡಬೇಕು. ಇದರಲ್ಲಿ ಅವರನ್ನು ಸಿಕ್ಕಾಕ್ಸ್ಬೇಕು. ಅಯ್ಯೋ, ಅದಕ್ಕೇನಂತೆ, ಮಾಡೋಣ ಬಿಡಿ. ಇವ್ರಿಗೆ ಒಬ್ರು ಬಾಸ್ ಇದ್ದಾರೆ, ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ಅಲ್ಲಿ ನೀವು ಫುಲ್ ಡೀಟೇಲ್ ಆಗಿ ಹೇಳಿ. ಆಯ್ತು, ಓಕೆ. ಸರಿ, ನಾವು ಹೊರಡ್ತೀವಿ. ಮೀಟಿಂಗ್ ಫಿಕ್ಸ್ ಆದಮೇಲೆ ಕಾಲ್ ಮಾಡ್ತೀನಿ. ಓಕೆ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಬಾಯ್ ಸರ್. ಬಾಯ್.